ಗ್ಯಾಂಗ್ ಬಂದರ ಬನ್ನಿ. ಇವತ್ತು ಒಂದಿಷ್ಟು CCTVಯಲ್ಲಿ ಸೆರೆಯಾದಂಥ ದೃಶ್ಯಾವಳಿಗಳು ಗೋಸ್ಟ್ ಬಗ್ಗೆ ಇವತ್ತು ನೋಡೋಣ. ಅದಕ್ಕಿಂತ ಮುಂಚೆ ಭಯ ಮತ್ತು ಈ ವಿಡಿಯೋ ನೋಡಿದ್ರೆ ನಮ್ಮ ಕನಸಿನಲ್ಲಿ ಬರ್ತಾವ, ನಮಗೆ ಕಾಡ್ತಾವ ಅನ್ನೋರಿದ್ದರೆ ಮಾತ್ರ ಈ ವಿಡಿಯೋ ನೋಡಬೇಡ್ರಿ. ಬನ್ನಿರಿ ಮೊದಲು ಶುರು ಮಾಡೋಣ. ಒಬ್ಬ ವ್ಯಕ್ತಿಯು ಮನೆಯಲ್ಲಿ ಒಬ್ಬನೇ ಇರ್ತಾನ. ಆ ಟೈಮ್ದಲ್ಲಿ ಗೋಸ್ಟ್ ಅವನಿಗೆ ಕಾಣ್ತೈತಿ. ಅಂದ್ರೆ ಅವಾಜಿ ಮುಖಾಂತರ ತೋರಿಸ್ತಿರ್ತೈತಿ. ತೋರ್ಸನ ಅದು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದರ ಮುಖದ ದೃಶ್ಯಾವಳಿ ನೋಡ್ತಾನ. ನೋಡಿದ ತಕ್ಷಣ ಭಯ ಪಟ್ಟು ಆ್ಯಕ್ಷನ್ ಚೀರ್ತಾನ. ಪ್ರತಿಯೊಬ್ಬರಿಗೆ ಗೋಸ್ಟ್ ಅಂದ್ರೆ ಭಯ ಇದ್ದೇ ಇರ್ತದೆ. ಆ ವಿಡಿಯೋ ಮೊದಲು ಹೋಗಿ ನೋಡಿ ಬನ್ನಿ. ನೋಡಿ ಆದಮೇಲೆ ಮುಂದೆ ಒರೆಸೋಣ. ಗ್ಯಾಂಗ್ ಆ ಗೋಸ್ಟ್ ನೋಡಿದಿರಲ್ಲ, ಆ ಗೋಸ್ಟ್ ಅಳುತ್ತಿರುವ ಸದ್ದು ಕೇಳಿದಿರಲ್ಲ. ಈಗ ಆ ವ್ಯಕ್ತಿ ಕುಳಿತಂಥ ಸೋಫಾ ಸೆಟ್ ಕಾಟದ ಬಡ್ಡೆಯಲ್ಲಿ ಆ ಗೋಸ್ಟ್ ಓಡಿ ಬರುತ್ತದೆ. ಓಡಿ ಬಂದು ಬಡ್ಡೆಯಲ್ಲಿ ಆ ವ್ಯಕ್ತಿ ನೋಡ್ತಾನ. ನೋಡಿದ ನಂತರ ಅಲ್ಲಿ ಅಳುತ್ತಿರುವ ಸದ್ದು ಮಾತ್ರ ಕೇಳುತ್ತಿರ್ತೈತಿ. ಆದ್ರೆ ಅಲ್ಲಿ ಗೋಸ್ಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಒಂದು ಸಲ ಆ ವಿಡಿಯೋ ನೋಡಿ ಬನ್ನಿ. ನೋಡಿದ್ರಲ್ಲ ಆ ವ್ಯಕ್ತಿಯ ಮೈ ಮೇಲೆ ಆ ಗೋಸ್ಟ್ ಹೇಗೆ ಬತ್ತಂತ. ಆ ವ್ಯಕ್ತಿಗೆ ಏನಾಯಿತು ಎಂತಾಯಿತು ಒಂದು ಗೊತ್ತಾಗಿಲ್ಲ. ಗೊತ್ತಾದ್ರೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರುತ್ತೇನೆ. ಈಗ ಮತ್ತೊಂದು CCTVಯಲ್ಲಿ ಸೆರೆಯಾದಂಥ ಗೋಸ್ಟ್ ಒಂದು ಸಲ ಆ ವಿಡಿಯೋ ನೋಡಿ ಬನ್ನಿ. ನೋಡಿದ್ರಲ್ಲ ಆ ಗೋಸ್ಟ್ ನಡೆಯುತ್ತಿರುವ ದೃಶ್ಯಾವಳಿಗಳು. ನಾನು ಸುಳ್ಳು ಹೇಳ್ತಿರಬಹುದು, ಆದರೆ ಆ CCTVಯಲ್ಲಿ ಸೆರೆಯಾದಂಥ ಟೈಮಿಂಗ್ ಸುಳ್ಳು ಹೇಳುವುದಿಲ್ಲ. ಮತ್ತು ಮಧ್ಯರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ವೇಳೆಯಲ್ಲಿ ಯಾರು ಒಂಟಿಯಾಗಿ ತಿರುಗಾಡಕ್ಕೆ ಹೋಗಬೇಡಿ. ಮತ್ತು ಯಾವ ಕಾರಣಕ್ಕೂ ಯಾರಾದರೂ ಬಾಗಿಲ ಬಡಿತಿದ್ದರೂ ತೆಗೆಯಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಬಾಲ್ಕನಿ ಹೊರಗಡೆ ಬರಕ್ಕೆ ಹೋಗಬೇಡಿ. ಯಾಕಂದರೆ ಯಾವ ಟೈಮ್ ವೇಳೆಯಲ್ಲಿ ನಿಮಗೆ ಗೋಸ್ಟ್ ಅಟ್ಯಾಕ್ ಮಾಡ್ತಾವೋ ಒಂದು ಗೊತ್ತಿಲ್ಲ. ಆ ಗೋಸ್ಟ್ ನಡೀತಿರುವ ದೃಶ್ಯಾವಳಿಗಳು ಇನ್ನೊಂದು ಸಲ ನೋಡಿ ಮೈ ಜುಮ್ಮೆನಿಸುವ ಒಂದು ದೃಶ್ಯಾವಳಿಗಳು. ಆ CCTVಯಲ್ಲಿ ಸೆರೆಯಾದಂಥ ದೃಶ್ಯಾವಳಿಗಳು ಇನ್ನೊಂದು ಸಲ ಒಮ್ಮೆ ಹೋಗಿ ನೋಡಿ ಬನ್ನಿ. ನೋಡಿದ್ರಲ್ಲ CCTVಯಲ್ಲಿ ಸೆರೆಯಾದಂಥ ಒಂದು ದೃಶ್ಯಾವಳಿಗಳು. ಉಲ್ಟಾ ನಡೀತಿರುವ ಗೋಸ್ಟ್ ನೋಡಿದರೆ ಒಮ್ಮೆ ಎದೆ ಜುಮ್ಮೆನಿಸುವ ದೃಶ್ಯಾವಳಿ. ನನಗೆ ಕಂಡಂಥ 2 ದೃಶ್ಯಾವಳಿಗಳು. ಒಂದು ಬಾಜು ನಿಂತಂಥ ಗೋಸ್ಟ್, ಇನ್ನೊಂದು ಕೆಳಗಡೆ ನಡೀತಿರುವ ಗೋಸ್ಟ್. ನಿಮಗೆ ಎಷ್ಟು ಗೋಸ್ಟ್ಗಳು ಕಂಡವಂತ CCTVಯಲ್ಲಿ
ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೆಂಕಿ ಗಾಬರಾಗಿರುವ ಸ್ಟೋರಿಗಳು ವಿಡಿಯೋಗಳು ತರ್ತೀನಿ. ಇಲ್ಲಿವರೆಗೂ ನೋಡಿದವರಿಗೆ ಎಲ್ಲರಿಗೂ ದೇವರು ಆಯುಷು ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಫುಲ್ ಗಾಬರ ವಿಡಿಯೋ ತರ್ತೀನಿ. ನಮಸ್ಕಾರ.